ಒಂದು ಆತುರದ ನಿರ್ಧಾರ 6-3 ಇನ್ ಫೇವರ್ ಆಫ್ ಪಾಂಡಿಚೇರಿ ಸ್ಟೇಟ್ ಟೀಮ್. ಕಬಡ್ಡಿಯಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲಾಂಗೇಸ್ ಒಬ್ಬ ಪ್ರೋ ಕಬಡ್ಡಿ ಖ್ಯಾತನಾಮ ಆಟಗಾರ, ಅದು ಟಚ್ ಪಾಯಿಂಟ್ನೊಂದಿಗೆ ವಾಪಸ್ ಅದನ್ನು ನೋಡಿ. ಇಲ್ಲಿ ನಿಂತಿರೋ ಪ್ರೇಕ್ಷಕರು ನಿಮಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಮಗೋಸ್ಕರನೇ ಹಾಕ್ಸಿರೋದು. ನೀವು ನಿಂತ್ಕೊಂಡು ಮ್ಯಾಚ್ ನೋಡಬಾರ್ದು, ಕುತ್ಕೊಂಡು ಆರಾಮಾಗಿ ಮ್ಯಾಚನ್ನು ಎಂಜಾಯ್ ಮಾಡಬೇಕಂತಲೇ ಹಾಕ್ಸಿರೋದು. ನಿಂತಿರುವಂಥ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಗ್ಯಾಲರಿಗೆ ಬನ್ನಿ, ಆರಾಮಾಗಿ ಕುತ್ಕೊಳ್ಳಿ. ಒಂದು ಮ್ಯಾಚ್ ನೋಡೋರು 4 ಮ್ಯಾಚ್ ನೋಡ್ಕೊಂಡು ಹೋಗ್ಬೋದು. ಎಂಟ್ರೆನ್ಸ್ನಲ್ಲೂ ಸಹ ಸಾಕಷ್ಟು ಪ್ರೇಕ್ಷಕರು ನಿಂತ್ಕೊಂಡು ಪಂದ್ಯವನ್ನು ವೀಕ್ಷಿಸ್ತಾ ಇದ್ರ. ಅದು ಹೈ ವೋಲ್ಟೇಜ್ ಪಂದ್ಯ. ಈ ಬಾರಿ ರೈಟ್ ಇನ್ ಜಾಗದಿಂದ ಟ್ಯಾಕಲ್, ಅಡ್ವಾನ್ಸ್ ಟ್ಯಾಕಲ್ ಆದರೂ ಸಹ ಬಿಗಿಯಾದಂಥ ಒಂದು ಹಿಡಿತವನ್ನು ಸಾಧಿಸ್ಕೊಂಡಿದ್ದಾರೆ ಪಾಂಡಿಚೇರಿ ಸ್ಟೇಟ್ ಟೀಮ್. 7-5 ಇನ್ ಫೇವರ್ ಆಫ್ ಪಾಂಡಿಚೇರಿ ಸ್ಟೇಟ್ ಟೀಮ್. ದಾಳಿಯಲ್ಲಿ ಮೋಹನ್ ದಾಸ್, ಎಂಟಿ ರೈಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಇಲಾಂಗೇಸ್, ಪಾಂಡಿಚೇರಿ ಸ್ಟೇಟ್ ತಂಡದ ಪ್ರಾಯೋಜಕರಾಗಿ ಶ್ರೀ ಶಶಾಂಕ್ ಗೋಪಾಲ್ ಸ್ವಾಮಿ ಯುವ ಮುಖಂಡರು ಅವರ ಒಂದು ಪ್ರಾಯೋಜಕತ್ವದಲ್ಲಿ ಉತ್ತಮವಾದಂಥ ಪ್ರದರ್ಶನ ನೀಡ್ತಾ ಇದ್ದಾರೆ. ಪಾಂಡಿಚೇರಿ ಸ್ಟೇಟ್ ಟೀಮ್ ಸಾಕಷ್ಟು ಅಡ್ವಾನ್ಸ್ ಟ್ಯಾಕಲ್ ಬರ್ತಾ ಇದ್ರು ಸಹ ಹೊಂದಾಣಿಕೆ ಆ ಒಂದು ಪಾಂಡಿಚೇರಿ ತಂಡದಲ್ಲಿ ಕಾಣಬಹುದಾಗಿದೆ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಮಂಜು ಅವರು. ವೇದಿಕೆಯನ್ನು ಅಲಂಕರಿಸಿ ಎಂ.ಎ. ಗೋಪಾಲ್ ಸ್ವಾಮಿಯರ ಜೊತೆಯಲ್ಲಿ ಪಂದ್ಯಾಟವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಪುರಿ ಮಂಜಣ್ಣನವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದ್ಧೂರಿಯ ಪಂದ್ಯಾಕೂಟ ಕಬಡ್ಡಿ ಕ್ಷೇತ್ರದಲ್ಲಿ ಈರುವರು ವೀಕ್ಷಕ ವಿವರಣೆಗಾರರು. ಒಂದು ಭಾಗದಲ್ಲಿ ಸಿರ್ಸಿಯ ಗುರು ಅವರಿದ್ದಾರೆ, ಇನ್ನೊಂದು ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವಶ್ರೇಷ್ಠ ಕಬಡ್ಡಿಯ ವೀಕ್ಷಣೆ ವಿವರಕಾರರಾಗಿ ವಿಜಯ್ ಅತ್ತಾಜೆ. 8-5 3 ಅಂಕದ ಮುನ್ನಡೆಯಲ್ಲಿ ಪಾಂಡಿಚೇರಿ ಸ್ಟೇಟ್ ಟೀಮ್. ಸೂಪರ್ ಟೆಕಲ್ ಆನ್ ಆಗಿದ್ದಂಥ ಸಂದರ್ಭ, ಯಾವುದೇ ಅಂಕಲ್ಲದೆ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆದರು. ಶಿವ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಜೂನಿಯರ್ ರಾಷ್ಟ್ರೀಯ ತಾರೆ. ಶಿವಮೊಗ್ಗ ಜಿಲ್ಲಾ ತಂಡದ ಸೋಮು ಅವರು ಎಲ್ಲಿದ್ರು ಒಮ್ಮೆ ಅಂಕಣದ ಬಳಿ ಆಗಮಿಸಿ. ಥರ್ಡ್ ರೈಡ್ ದಾಳಿಯಲ್ಲಿ ಮೋಹನ್ ದಾಸ್, ಸೂಪರ್ ಟೆಕಲ್ ಆನ್ ಆಗಿದೆ. ಮೂವರು ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಕರ್ನಾಟಕ ರಾಜ್ಯ ತಂಡವನ್ನ ವಿವಿಧ ವಿಭಾಗದಲ್ಲಿ ಪ್ರತಿನಿಧಿಸಿದ್ದಾರೆ. ಉತ್ತಮವಾದಂಥ ದಾಳಿ. ದೇವು ಈ ಬಾರಿ ಬ್ಲಾಕ್ ಹಾಗೂ ಡ್ಯಾಶ್ ಮಾಡುವಂಥ ಪ್ರಯತ್ನ ಇತ್ತು. ಚಾಣಕ್ಷತನದ ಒಂದು ದಾಳಿಯೊಂದಿಗೆ ಲಾಬಿಯನ್ನು ಬಳಸಿಕೊಳ್ತಾ ಒಂದು ಅಂಕವನ್ನು ಪಡ್ಕೊಂಡಿದ್ದಾರೆ. ಈ ಬಾರಿ ಶಿವ ಪ್ರಮುಖ ದಾಳಿಗಾರನನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ತಾ ಲೆಫ್ಟ್ ಇನ್ ಜಾಗದಲ್ಲಿದ್ದಂಥ ಆಟಗಾರನನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಮಾಜಿ ವಿಧಾನ ಪರಿಷತ್ ಶಾಸಕರು ಹಾಗೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ನಮ್ಮ ಕ್ರೀಡಾ ಪ್ರೋತ್ಸಾಹಕರು
ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಮೂಲಕ ಈ ಭಾಗದ ಜನರ ಜೊತೆ ಸದಾ ಬೆರೆಯುವಂಥ ನಮ್ಮ ನಲ್ಮೆಯ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರ 55ನೇ ವರ್ಷದ ಹುಟ್ಟು ಹಬ್ಬದ ಅಂಗವಾಗಿ ವಿಶಿಷ್ಟ ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ ಬಹಳ ಅದ್ಭುತವಾಗಿ ಆಯೋಜನೆಗೊಂಡಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂಥ ಸಂದರ್ಭ. 3 ಆಟಗಾರ ನಡುವೆ ಬಲಿಷ್ಠ ದಾಳಿಗಾರ ರಾಕಿ ಜಾಣ್ಮೆ ಆಟ. ಅಲ್ಲಿ ಮಿಡ್ ಲೈನ್ ಡಿಫೆಂಡರ್ ಕ್ರಾಸ್ ಆದ ನಂತರ ಮತ್ತೆ ಟ್ಯಾಕಲ್ಗೆ ಮುಂದಾಗಬಾರ್ದು, ಇದು ಕಬಡ್ಡಿ ನಿಯಮದ ಉಲ್ಲಂಘನೆ. ಉತ್ತಮವಾದಂತಹ ದಾಳಿ ಪಾಂಡಿಚೇರಿ ಸ್ಟೇಟ್ ಟೀಮ್. ನಮ್ಮ ಯುವ ಮುಖಂಡರಾಗಿರುವಂಥ ಶ್ರೀಯುತ ಶಶಾಂಕ್ ಗೋಪಾಲ್ ಸ್ವಾಮಿ ಅವರ ಪ್ರಾಯೋಜಕತ್ವದಲ್ಲಿ ಪಾಂಡಿಚೇರಿ ಸ್ಟೇಟ್ ಟೀಮ್ ಕಾಣಿಸ್ಕೊಳ್ತಾ ಇದೆ. ಹತ್ತು 6ರಲ್ಲಿ ಪಂದ್ಯ. ಬೇಡವಾದಂಥ ಹಿಡಿತ ಮಿಡ್ ಲೈನ್ನ ಹತ್ತಿರದಲ್ಲಿ ಟ್ಯಾಕಲ್ ಮಾಡೋದಕ್ಕೆ ಹೋಗಿ ಒಂದು ಅಂಕವನ್ನಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಲೋನ ಅಂಕವನ್ನು ಪಡೆಯೋದಕ್ಕೆ ಒಂದೊಳ್ಳೆ ಅವಕಾಶ ಇದೆ ಪಾಂಡಿಚೇರಿ ಸ್ಟೇಟ್ ತಂಡಕ್ಕೆ. ಶಿವಮೊಗ್ಗದ ಸೋಮ ಎಲ್ಲಿದ್ದರೂ ಆದಷ್ಟು ಬೇಗ ಅಂಕಣದ ಬಳಿ ಆಗಮಿಸಿ. ಶಿವಮೊಗ್ಗ ಜಿಲ್ಲಾ ತಂಡದ ಸೋಮ ಪ್ರಜ್ವಲ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕೊನೆಯ ಆಟಗಾರ. ಸಮಯ ಮೀರ್ತಾ ಇದೆ, ಸಾಕಷ್ಟು ಒಳನಗಿದ್ರು. ಒಂದೊಳ್ಳೆ ರಿವರ್ಸ್ ಟೈ ಹೋಲ್ಡ್ ಮೂಲಕ ಮೋಹನ್ ದಾಸ್ ಅದ್ಭುತವಾದಂಥ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಮಂಜೂರ್ ಅವರು ಬೆಂಗಳೂರು, ತೀರ್ಪುಗಾರರಾಗಿ ಇದೇ ಸ್ಥಳೀಯ ಮಾದಾಪುರದವರಾದರೂ ಸಹ ಬೆಂಗಳೂರಿನಲ್ಲಿ ಉದ್ಯೋಗವನ್ನು ಮಾಡ್ತಾ ಕಬಡ್ಡಿಯಲ್ಲೂ ಸಹ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀಯುತ ಮಂಜೂರ್ ಅವರು ಮುಖ್ಯ ತೀರ್ಪುಗಾರರಾಗಿ. ಹಾಗೆ ತೀರ್ಪುಗಾರರಾಗಿ ಶ್ರೀಯುತ ನರಸಿಂಹಮೂರ್ತಿರವರು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಅನೇಕ ಕಬಡ್ಡಿ ಪಂದ್ಯಾವಳಿಯಲ್ಲೂ ಸಹ ತೀರ್ಪುಗಾರರಾಗಿ, ಹಾಗೆ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಕೋಚ್ ಆಗಿ ತೀರ್ಪುಗಾರರಾಗಿ ಸಹ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿ ಇನ್ನೊಂದು ಭಾಗದಲ್ಲಿ ಇದೇ ನಿಮ್ಮ ಚನ್ನರಾಯಪಟ್ಟಣದ ನರಿಹಳ್ಳಿ ಗ್ರಾಮದ ಮಾಜಿ ಕಬಡ್ಡಿ ಆಟಗಾರರಾಗಿ, ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ, ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಶ್ರೀಯುತ ನಂಜೇಶ್ ಗೌಡ್ರು ಜೂನಿಯರ್ ವರ್ಲ್ಡ್ ಕಪ್ ನಡೆದಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಿಂದ ಇರಾನ್ಗೆ ಪ್ರಯಾಣವನ್ನು ಬೆಳೆಸಿ ಅಲ್ಲಿ ತೀರ್ಪುಗಾರಾಗಿ ಕಾರ್ಯನಿರ್ವಹಿಸಿದ್ದಾರೆ ಶ್ರೀಯುತ ನಂಜೇಶ್ ಗೌಡ್ರು. ಇದೇ ನಿಮ್ಮ ಚನ್ನರಾಯಪಟ್ಟಣದ ನರಿಹಳ್ಳಿ ಗ್ರಾಮದವರು. 14-8 ಅದ್ಭುತವಾದಂಥ ಒಂದು ಟ್ಯಾಕಲ್. ಪಾಂಡಿಚೇರಿ ತಂಡದ ಜರ್ಸಿ ನಂಬರ್ 5 ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಹರ್ಷನ್, ಮಂಡ್ಯ ಮೂಲದ ಆಟಗಾರ, ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ ಚುರುಕಿನ ಪಾದಗಳ ಚಲನೆಯೊಂದಿಗೆ ಪಾಂಡಿಚೇರಿ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅದ್ಭುತವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್, ಕ್ವಿಕ್ ಆದಂತಹ ಒಂದು ಪಾಯಿಂಟ್ ಅನ್ನಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಕರು ಯಾ ಮರು. ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ ಮೋಹನ್ ದಾಸ್ಗಿದೆ. ಈ ಬಾರಿ ಶಿವ ಒಂದು ಅಡ್ವಾನ್ಸ್ ಟ್ಯಾಕಲ್, ಬೇಡವಾದಂಥ ಹಿಡಿತಕ್ಕೆ ಮುಂದಾದ್ರು. ಡಿಸೈಡ್ ರೈಡ್ನಲ್ಲಿ ಸಾಮಾನ್ಯವಾಗಿ ದಾಳಿಗಾರನಿಗೆ ಒತ್ತಡ ಇರುತ್ತೆ, ಇಲ್ಲಿ ಡಿಫೆಂಡರ್ ಒತ್ತಡಕ್ಕೆ ಮಣಿದು ಒಂದು ಅಂಕವನ್ನು ಪಾಂಡಿಚೇರಿ ಸ್ಟೇಟ್ ತಂಡಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅಂತ ಹೇಳ್ಬೋದು. 16-9 ಇನ್ ಫೇವರ್ ಆಫ್ ಪಾಂಡಿಚೇರಿ ಸ್ಟೇಟ್ ಟೀಮ್. ಮಿಡ್ ಲೈನ್ನ ಹತ್ತಿರದಲ್ಲಿದ್ದರು ದೇವು ಹಾಗೂ ರಾಕಿ. ಒಂದು ಕಾಂಬಿನೇಷನ್ ಟ್ಯಾಕಲ್ ಇಲ್ಲಿ ವರ್ಕ್ ಆಗ್ತಾ ಇದೆ. 16-11 ಇನ್ ಫೇವರ್ ಆಫ್ ಪಾಂಡಿಚೇರಿ ಸ್ಟೇಟ್ ಟೀಮ್.
ಪ್ರಜ್ವಲ್. Hello. Second call, Haryana versus Tumkur. Both the team captains get ready. In the men's section, second call, Haryana versus Tumkur. Both the team captains get ready. ಮುಂದಿನ ಪಂದ್ಯ ಹರಿಯಾಣ ವಿರುದ್ಧ ತುಮಕೂರು. ಎರಡು ತಂಡದ ಆಟಗಾರರೇ ತಮ್ಮ ಆಟಗಾರರ ಅಣಿಗೊಳಿಸಿ. ತಮಗಿದು ಎರಡನೆಯ ಕರೆ. ಫಸ್ಟ್ ಆಫ್ ಸೆಕೆಂಡ್ ಟೈಮ್ ಔಟ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿ ಗೌರವಾನ್ವಿತ ಎಂ.ಎ. ಗೋಪಾಲ್ ಸ್ವಾಮಿಯವರು ಹಾಸನ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಅಧ್ಯಕ್ಷರು ಕೂಡ ಹೌದು. ಅವರ ಕಿರಿಯ ಸಹೋದರ ರಾಜಕೀಯ ರಂಗವನ್ನು ಕಂಡುಕೊಂಡವರು ಹಾಸನ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿ ಅದೆಷ್ಟೋ ವಾಲಿಬಾಲ್ ಆಟಗಾರರಿಗೆ ಅನ್ನದಾತರಾದವರು. ನಿಜವಾಗ್ಲೂ ರಂಗಸ್ವಾಮಿ ಅಲಿಯಾಸ್ ಪಮ್ಯಣ್ಣ ಈ ಸಂದರ್ಭದಲ್ಲಿಯೂ ನಿನ್ನೆಯಿಂದಲೂ ಕೂಡ ಎಲ್ಲರಲ್ಲಿಯೂ ನಗುಮುಖದ ಮಾತುಗಳನ್ನಾಡುತ್ತಾ ಈ ಒಂದು ಅದ್ಧೂರಿಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿರುವಂತಹ ರಂಗಸ್ವಾಮಿ ಅಲಿಯಾಸ್ ಪಮ್ಯಣ್ಣ ತಮಗೆ ಆತ್ಮೀಯವಾಗಿ ಆದರಣೀಯವಾಗಿ ರೆಣ್ಮಣದ ವಂದನೆಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಲ್ಪ ವಿರಾಮದ ನಂತರ ಮತ್ತೆ ಪಂದ್ಯ ಮರುಪ್ರಾರಂಭವಾಗಿದೆ. 18-11 ಪಾಂಡಿಚೇರಿ ಸ್ಟೇಟ್ ಟೀಮ್ ಮುನ್ನಡೆಯಲಿದ್ದಾರೆ. ಪ್ರಜ್ವಲ್ ದಾಳಿ ವಿಭಾಗದಲ್ಲಿ ಲೆಫ್ಟ್ ರೈಡರ್ ಡಿಫೆನ್ಸನ್ನು ಚೆಕ್ ಮಾಡಿದ್ರು, ಆದರೆ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣ್ಬೋದು ಪಾಂಡಿಚೇರಿ ಸ್ಟೇಟ್ ತಂಡದಲ್ಲೂ ಸಹ. ಮಧ್ಯ ದಾಳಿಯಲ್ಲಿ ಮೋಹನ್ ದಾಸ್. 5 ಆಟಗಾರರ ನಡುವೆ ಬೋನಸ್ ಇಲ್ಲದಂಥ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡೆಯೇ. ಹರ್ಷನ್ ಈ ಬಾರಿ ರೈಟ್ ಕವರ್ ಭಾಗದಿಂದ ಟ್ಯಾಕಲ್ನ ಪ್ರಯತ್ನ ಇತ್ತು. ಹರ್ಷನ್ ಕ್ವಿಕ್ ಆದಂಥ ಒಂದು ಬೋನಸ್ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್ನೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾನೆ. (18-13) ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್, ಇನ್ ಫೇವರ್ ಆಫ್ ಪಾಂಡಿಚೇರಿ ಸ್ಟೇಟ್ ಟೀಮ್. ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಪಾಂಡಿಚೇರಿ ಸ್ಟೇಟ್ ಟೀಮ್ ತಂಡಕ್ಕೆ. 19-13. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 19-13 ಇನ್ ಫೇವರ್ ಆಫ್ ಪಾಂಡಿಚೇರಿ ಸ್ಟೇಟ್ ಟೀಮ್. 55ನೇಯ ಹುಟ್ಟುಹಬ್ಬದ ಸಂತೋಷ ಸಂಭ್ರಮದಲ್ಲಿರುವಂತಹ ಸಮಾಜ ನೆಕ್ಸ್ಟ್ ಮ್ಯಾಚ್ हरियाणा वर्सेस अगला मैच के लिए तैयार हो जाइए. टीम हरियाणा वर्सेस कल्पतरु तुमकूरू. Well, ladies and gentlemen, this is the second call. Next match between Haryana play against Kalpataru Tumkuru. Both our team players, please get ready. This is the second call. ಸಮಾಜ ಸೇವೆಯಿಂದ ರಾಜಕೀಯ ರಂಗವನ್ನು ಕಂಡುಕೊಂಡವರು,
ಜನಸೇವೆಯೇ ಜನಾರ್ದನನ ಸೇವೆ, ಈಶ ಸೇವೆಯೇ ದೇಶ ಸೇವೆ ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನಡೆದವರು. ಇಂದು 55ನೆಯ ವರ್ಷದ ಹುಟ್ಟುಹಬ್ಬದ ಸಂತೋಷ ಸಂಭ್ರಮದಲ್ಲಿರುವ ಈ ಭಾಗದ ಅಭಿವೃದ್ಧಿಯ ಹರಿಕಾರ, ನಮ್ಮೆಲ್ಲರ ಗುರಿಕಾರ ಎಂ.ಎ. ಗೋಪಾಲ್ ಸ್ವಾಮಿಯವರ ಜನ್ಮದಿನದ ಅಂಗವಾಗಿ ಗೋಪಾಲ್ ಸ್ವಾಮಿ ಬ್ರಿಗೇಡ್ ಆಯೋಜನೆ ಮಾಡಿರುವ ಅದ್ದೂರಿಯ ಎ ಗ್ರೇಡ್ ಪುರುಷರ ಕಬಡ್ಡಿ ಪಂದ್ಯಾವಳಿ. ಜೆ.ಕೆ. ಮಂಜುನಾಥ್ ರವರ ಕನಸು ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಗೋಪಾಲ್ ಸ್ವಾಮಿಯವರ ಜನ್ಮದಿನದಲ್ಲಿ ನನಸಾಗ್ತಾ ಇದೆ. ಕಳೆದ ವರ್ಷ ಅದ್ದೂರಿಯ ವಾಲಿಬಾಲ್ ಪಂದ್ಯಾಟವನ್ನು ಸಂಘಟನೆ ಮಾಡಿದಂತಹ ಈ ಒಂದು ಗೋಪಾಲ್ ಸ್ವಾಮಿ ಬ್ರಿಗೇಡ್ ಪ್ರಥಮ ಸ್ಥಾನವನ್ನು ಮಹಿಳೆಯರ ವಿಭಾಗದಲ್ಲಿ ಐಸಿಎಫ್, ಪುರುಷರ ವಿಭಾಗದಲ್ಲಿ SRM ಯೂನಿವರ್ಸಿಟಿ ತಮ್ಮದಾಗಿಸಿಕೊಂಡಿದೆ ಕಳೆದ ವರ್ಷದ ಅದ್ದೂರಿಯ ವಾಲಿಬಾಲ್ ಪಂದ್ಯಾಟದಲ್ಲಿ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭಗೊಂಡಿದೆ. 19-13 ಪಾಂಡಿಚೇರಿ ಸ್ಟೇಟ್ ತಂಡದ ಪರವಾಗಿ ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರ್ತಾರೆ ಶ್ರೀ ಶಶಾಂಕ್ ಗೋಪಾಲ್ ಸ್ವಾಮಿರವರು, ಯುವ ಮುಖಂಡರು, ಚನ್ನರಾಯಪಟ್ಟಣ. ಎರಡು ತಂಡದ ಆಟಗಾರರು ಯಾವ ರೀತಿಯಾದಂಥ ಪ್ರದರ್ಶನ ನೀಡ್ತಾರೆ ಕಾದು ನೋಡಬೇಕಾಗಿದೆ. ಲೀಡನ್ನು ಉಳಿಸ್ಕೊಳ್ತಾರ ಪಾಂಡಿಚೇರಿ ಸ್ಟೇಟ್ ಟೀಮ್ ಅಥವಾ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು? ಅಂಕದ ಅಂತರವನ್ನು ಸರಿ ಸಮಾನಕ್ಕೆ ತೆಗೆದುಕೊಂಡು ಬರ್ತಾರ ಕಾದು ನೋಡಬೇಕಾಗಿದೆ. in favor of ಪಾಂಡಿಚೇರಿ ಸ್ಟೇಟ್ ಟೀಮ್. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಜ್ವಲ್ ಈ ಬಾರಿ ಪಾಂಡಿಚೇರಿ ಸ್ಟೇಟ್ ತಂಡದ ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಆಂಕಲ್ ಹೋಲ್ಡ್. ದಾಳಿಗಾರನಿಗೆ ಬೋನಸ್ ಸಂಖ್ಯೆ ಮಾತ್ರ ಇಲ್ಲಿ ಲಭಿಸ್ತಾ ಇದೆ. 21-15, 21-15 in favor of ಪಾಂಡಿಚೇರಿ ಸ್ಟೇಟ್ ಟೀಮ್. ದಾಳಿಯಲ್ಲಿ ದಾಸ್, ಮೋಹನ್ ದಾಸ್, ಎಸ್ 21-15 ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮಧ್ಯದಾಳಿಯಲ್ಲಿ ಪಾಂಡಿಚೇರಿ ಸ್ಟೇಟ್ ತಂಡದ ಮೋಹನ್ ದಾಸ್. ದ್ವಿತೀಯಾರ್ಧದಲ್ಲಿ ಸಾಮಾನ್ಯವಾಗಿ ಲೀಡ್ ಇರುವಂತಹ ತಂಡ ನಿಧಾನಗತಿಯ ಆಟಕ್ಕೆ ಮುಂದಾಗುವಂಥದ್ದು ಸರ್ವೇ ಸಾಮಾನ್ಯ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ವೇಗದ ಆಟಕ್ಕೆ ಮುಂದಾಗ್ತಾರ ಕಾದು ನೋಡಬೇಕಾಗಿದೆ. ಯಾವುದೇ ಅಂಕಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ರು. 21-15 ದಾಳಿಯಲ್ಲಿ ಇಲಾಂಗೇಸ್, ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಕರೋ ಯಾ ಮರೋ. ಮೋಹನ್ ದಾಸನಿಗಿದು ಅಗ್ನಿ ಪರೀಕ್ಷೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ದೇವು, ರೈಟ್ ಕಾರ್ನರ್ ಭಾಗದಲ್ಲಿ ಶಿವು. ಇಬ್ಬರು ಅದ್ಭುತವಾದಂತಹ ಕಾರ್ನರ್ಗಳ ನಡುವೆ ಒಬ್ಬ ಯುವ ಕಬಡ್ಡಿ ಸೀರೀಸ್ ಅನ್ನು ಪ್ರತಿನಿಧಿಸಿದಂತಹ ಪಾಂಡಿಚೇರಿ ಮೂಲದ ಆಟಗಾರ. ದಾಳಿಗಾರನೇ ಇಲ್ಲಿ ಸೆಲ್ಫ್ ಔಟ್ ಆಗಿ ಅಂಕಣದ ಹೊರ ನಡೆದರು. ಡಿಸೈಡೆಡ್ ಆಗಿರೋದ್ರಿಂದ ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ ಅವರಿಗಿತ್ತು. ಥರ್ಡ್ ರೈಡ್
4 ಅಂಕದ ಮುನ್ನಡೆಯಲ್ಲಿ ಪಾಂಡಿಚೇರಿ ಸ್ಟೇಟ್ ಟೀಮ್. Second of first time out Pondicherry state team. MA ಗೋಪಾಲ್ ಸ್ವಾಮಿ ಬ್ರಿಗೇಡ್ ಚನ್ನರಾಯಪಟ್ಟಣ ಇವರ ಆಶ್ರಯದಲ್ಲಿ ರಾಷ್ಟ್ರ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ ಪ್ರತಿಷ್ಠಿತ 16 ತಂಡಗಳ ಸೆಣಸಾಟದಲ್ಲಿ ಯಾವ ತಂಡ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ನ ಚಾಂಪಿಯನ್ಸ್ ಆಗ್ತಾರೆ ಕಾದು ನೋಡಬೇಕಾಗಿದೆ. ಇನ್ನು ನಿರಂತರವಾಗಿ ಲೀಗ್ ಹಂತದ ಪಂದ್ಯಗಳು ಸುಮಾರು ಸಂಜೆಯವರೆಗೂ ಸಹ ನಡೆಯಬಹುದು. ಆ ನಂತರದಲ್ಲಿ ನಾಕ್ಔಟ್ ಮಾದರಿಯ ಪಂದ್ಯಗಳು ಆರಂಭವಾಗುತ್ತೆ. ಸಾಕಷ್ಟು ರೋಚಕ ಪಂದ್ಯಗಳು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಕಬಡ್ಡಿ. ಕಬಡ್ಡಿ ಅಂದ್ರೇ ಹಾಸನ ಈ ಭಾಗದಲ್ಲಿ, ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಭಾಗದಲ್ಲಿ ಕಬಡ್ಡಿ ಅಂದರೆ ಅಚ್ಚುಮೆಚ್ಚು. ಅದೆಷ್ಟು ಹಿರಿಯ ಕಬಡ್ಡಿ ಆಟಗಾರರು ಸಹ ಈ ಒಂದು ಕಬಡ್ಡಿ ಪಂದ್ಯಗಳಿಗೆ ಆಗಮಿಸಿ ಪಂದ್ಯವನ್ನು ವೀಕ್ಷಿಸ್ಕೊಳ್ತಾ ಇದ್ದಾರೆ. ಉತ್ತಮವಾದಂಥ ಟ್ಯಾಕಲ್ 22-17 ಇನ್ ಫೇವರ್ ಆಫ್ ಪಾಂಡಿಚೇರಿ ಸ್ಟೇಟ್ ಟೀಮ್. ದಾಳಿಯಲ್ಲಿ ಕಾಳ ಪಾಂಡಿಚೇರಿ ಸ್ಟೇಟ್ ತಂಡದ ಒಬ್ಬ ಪ್ರಮುಖ ಆಟಗಾರ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಹರ್ಷನ್ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಇಟ್ಸ್ ಅ ಡೂ ಆರ್ ಡೈ. ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ. ಅದ್ಭುತವಾದಂಥ ಒಂದು ಡಿಫೆನ್ಸ್. ರಾಕಿ ಆಂಕಲ್ ಹೋಲ್ಡ್ ಮಾಡಿದ್ರು, ದೇವು ಫ್ರಂಟ್ ಬ್ಲಾಕ್ ಮಾಡಿದ್ರು. ಒಂದೊಳ್ಳೆ ಹೊಂದಾಣಿಕೆ ಹಿಡಿತ. ಆಟಗಾರರೆಲ್ಲ ಆರ್ಗ್ಯೂ ಮಾಡಬಾರ್ದು, ಏನೇ ಇದ್ರು ಕ್ಯಾಪ್ಟನ್ ಮಾತಾಡಿ. 22-18 ಇನ್ ಫೇವರ್ ಆಫ್ ಪಾಂಡಿಚೇರಿ ಸ್ಟೇಟ್ ಟೀಮ್. ಪ್ರಜ್ವಲ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಆ ಲೀಡನ್ನು ಉಳಿಸ್ಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ನಿಧಾನಗತಿಯ ಆಟವನ್ನು ಆಡುವಂಥ ಪ್ರಯತ್ನ. ಆಫಿಷಿಯಲ್ ಟೈಮ್ ಔಟ್. ಫಸ್ಟ್ ಏಡ್ ದಯವಿಟ್ಟು ಆರೋಗ್ಯ ಇಲಾಖೆಯವರು ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಫಸ್ಟ್ ಏಡ್ ವ್ಯವಸ್ಥೆ ಮಾಡಿ. ಫಸ್ಟ್ ಏಡ್. ದಯವಿಟ್ಟು ಆರೋಗ್ಯ ಇಲಾಖೆಯ ಪ್ರಮುಖರು ಯಾರಾದರೂ ಇದ್ರೆ ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. MA ಗೋಪಾಲ್ ಸ್ವಾಮಿ ಬ್ರಿಗೇಡ್ನ ಸದಸ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ದಯವಿಟ್ಟು ಆರೋಗ್ಯ ಇಲಾಖೆಯವರಿಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಿ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಡ್ನಲ್ಲಿ ಹರ್ಷನ್. ಐವರ ಡಿಫೆನ್ಸ್ ನಡುವೆ ಬೋನಸ್ ಇಲ್ಲದಂಥ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂಥ ಪಾಂಡಿಚೇರಿ ಸ್ಟೇಟ್ ಟೀಮ್ ಲೆಫ್ಟ್ ಹಾಗೂ ರೈಟ್ ಎರಡು ಕಾರ್ನರ್ಗಳಲ್ಲಿ ದಾಳಿಯನ್ನು ನಡೆಸ್ಕೊಳ್ತಾ ಇದ್ದಾನೆ ಹರ್ಷನ್. ಮೂಲತಃ ಮಂಡ್ಯ ಮೂಲದ ಆಟಗಾರ. ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಬಂತು. ಅದ್ಭುತವಾದಂಥ ಡಿಫೆನ್ಸ್. ಕೊನೆಯ ಕ್ಷಣದವರೆಗೂ ಸಹ ವೇಟ್ ಮಾಡ್ತಾ ಇದ್ರು. ಡಿಫೆನ್ಸ್ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಮಿಸ್ಟೇಕನ್ನು ಮಾಡಿಲ್ಲ. ಆ ದಾಳಿಗಾರನನ್ನು ಸಂಪೂರ್ಣವಾಗಿ ಕೊನೆಯ ಕ್ಷಣದವರೆಗೂ ಸಹ ವೇಟ್ ಮಾಡಿ ಟ್ಯಾಕಲ್ ಮಾಡಿದ್ದಾರೆ. ಇದು ನಿಜವಾಗ್ಲೂ ಡಿಫೆನ್ಸ್ ಭಾಗದ ಒಂದೊಳ್ಳೆ ಕಾರ್ಯವೈಖರಿ. 23-18 ಇನ್ ಫೇವರ್ ಆಫ್
ಪಾಂಡಿಚೇರಿ ಸ್ಟೇಟ್ ಟೀಮ್. ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪ್ರಜ್ವಲ್, ಲೆಫ್ಟ್ ರೈಡರ್, ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದಂಥ ಆಟಗಾರ. ಅದು ಬೋನಸ್ ಅಂಕದೊಂದಿಗೆ ವಾಪಸಾತಿಯನ್ನು ಮಾಡಿದರು. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರನಡಿ. ಡಿಸೈಡ್ ರೈಡ್ನಲ್ಲಿ ದಾಸ್, ಮೋಹನ್ ದಾಸ್. 5 ಆಟಗಳ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಸಾಕಷ್ಟು ವೇಗದ ದಾಳಿ. ಈ ಬಾರಿ ಪಾಂಡಿಚೇರಿ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತದೆ. ಮೋಹನ್ ದಾಸ್ ಲಾಬಿಯನ್ನು ಬಳಸ್ಕೊಳ್ತಾ ಎಸ್ಕೇಪ್ ಆದ್ರು. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್ ಅಂತ ಹೇಳ್ಬೋದು. ಕೊನೆಯ ಕ್ಷಣದವರೆಗೂ ಸಹ ವೇಟ್ ಮಾಡಿ ಆ ನಂತರದಲ್ಲಿ ಈ ಒಂದು ಬ್ಲಾಕ್ ಹಾಗೂ ಡ್ಯಾಶ್ ಹೊಡೆಯೋದಕ್ಕೆ ಹೋಗಿ ಮಿಸ್ಟೇಕ್ ಮಾಡಿದ್ದಾರೆ. ಇದು ಒಂದು ಡಿಫೆನ್ಸ್ನ ಹೊಂದಾಣಿಕೆಯ ವೈಫಲ್ಯತೆ ಅಂತ ಹೇಳ್ಬೋದು. (24-19) ಇನ್ ಫೇವರ್ ಆಫ್ ಪಾಂಡಿಚೇರಿ ಸ್ಟೇಟ್ ಟೀಮ್. ಪಾಂಡಿಚೇರಿ ಸ್ಟೇಟ್ ತಂಡದ ಯುವ ದಾಳಿಗಾರ ವೇಗದ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸನ್ನು ಕನ್ಫ್ಯೂಸ್ ಮಾಡ್ತಾ ಸಾಕಷ್ಟು ಹೋರಾಟವನ್ನು ನಡೆಸ್ಕೊಳ್ತಾ ಇದ್ದಾನೆ. ಈ ಬಾರಿ ಶಿವ ಮತ್ತೊಂದು ಮಿಸ್ಟೇಕ್. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಡಿಫೆನ್ಸ್ ವಿಭಾಗದಲ್ಲಿ ಯಾಕೋ ವೈಫಲ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ. 25-19 6 ಅಂಕದ ಮುನ್ನಡೆಯಲ್ಲಿ ಪಾಂಡಿಚೇರಿ ಸ್ಟೇಟ್ ಟೀಮ್. ಈ ಪಂದ್ಯ ಮುಗಿದ ತಕ್ಷಣ ಈ ಒಂದು ಕ್ರೀಡಾಂಗಣದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ ಸಾಧಕರಿಗೆ ಗೌರವದ ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿದೆ. ಆ ಬಳಿಕವಾಗಿ ಹರಿಯಾಣ ವಿರುದ್ಧವಾಗಿ ಕಲ್ಪತರುನಾಡು ತುಮಕೂರು ಈ ತಂಡಗಳ ನಡುವೆ ಪಂದ್ಯ. ಮತ್ತೆ ಅಲ್ಪ ವಿರಾಮದ ನಂತರ ಪಂದ್ಯ ಮರುಪ್ರಾರಂಭವಾಗಿದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪ್ರಜ್ವಲ್, कैप्टन 5 मिनट्स फॉर फुल टाइम, आखिरी 5 मिनट का खेल अभी बाकी है. 25-19 ಎಸ್, ಒಂದು ಉತ್ತಮವಾದಂಥ ಟಚ್ ಪಾಯಿಂಟ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡಕ್ಕೆ. 25-20 5 ಅಂಕದ ಮುನ್ನಡೆಯಲ್ಲಿ ಪಾಂಡಿಚೇರಿ ಸ್ಟೇಟ್ ಟೀಮ್. (25-20) ಪಾಂಡಿಚೇರಿ 5 ಅಂಕದ ಮುನ್ನಡೆಯಲ್ಲಿದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪ್ರಜ್ವಲ್ 6 ಆಟಗಳ ನಡುವೆ ಕಾದ್ ನೋಡೋಣ ತಮ್ಮ ದಾಳಿಯಲ್ಲಿ. ಕ್ಯಾಪ್ಟನ್, ಲಾಸ್ಟ್ 4 minutes to go. ಗುರು, ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕಲ್ಪತರು ತುಮಕೂರು ವರ್ಸಸ್ MDSC ಹರಿಯಾಣ. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ, ತಮಗಿದು ಅಂತಿಮ ಕರೆ. For the next match, MDSC Haryana versus Kalpataru Tumkuru. This is last and final call for you. Please bring your team immediately on court. Official timeout. Well, ladies and gentlemen, next match between MDS Haryana play against Tumkuru. This is the
Last and final call, both the teams. We request both the teams get ready yourself and be ready for the next match. ಈ ಪಂದ್ಯ ಮುಗಿದ ತಕ್ಷಣ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತಹ ಸಾಧಕರು ಬಾಣನಕೆರೆಯ ವೈರಮುಡಿ ಸರ್ ಅವರು, ಚೋಳೇನಹಳ್ಳಿಯ ಗಂಗೇಶ್ ಅವರು, ಪೊಲೀಸ್ ಇಲಾಖೆಯ ಜವರೇಗೌಡರು, ಚನ್ನರಾಯಪಟ್ಟಣದ ನಾಗರಾಜ್ರವರು, ತಾವರೆಕೆರೆಯ ಕುಮಾರ್ ಸರ್ ಅವರು, ಈ 5 ಜನ ಸಾಧಕರಿಗೆ ಕ್ರೀಡಾಂಗಣದಲ್ಲಿ ಗೌರವದ ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿದೆ. ಗೌರವಾನ್ವಿತ ಎಂ.ಎ. ಗೋಪಾಲ್ ಸ್ವಾಮಿಯವರ ಅಮೃತ ಹಸ್ತದಲ್ಲಿ. ಎಸ್ 26-21 5 ಅಂಕದ ಮುನ್ನಡೆಯಲ್ಲಿ ಪಾಂಡಿಚೇರಿ ಸ್ಟೇಟ್ ಟೀಮ್. ಎಸ್ ಕ್ಯಾಪ್ಟನ್, ಲಾಸ್ಟ್ 3 minutes to go. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 26-21 5 ಅಂಕದ ಮುನ್ನಡೆಯಲ್ಲಿ ಪಾಂಡಿಚೇರಿ ರಾಜ್ಯ ತಂಡ. ಪ್ರಜ್ವಲ್, ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ. ಕಾದೋಡೋಣ. ಇದು ಕ್ಲಿಯರ್ ಆದಂಥ ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ಸಾಗಿದ್ದಾರೆ. 26-22 26-22 ಕೇವಲ 4 ಅಂಕದ ಅಂತರದಲ್ಲಿ ಪಂದ್ಯ. ಪಾಂಡಿಚೇರಿ ರಾಜ್ಯ ತಂಡ ಮುನ್ನಡೆಯಲಿದೆ. ಮೋಹನ್ ದಾಸ್, ಎಸ್ ಕಿಕ್ ಬಂತು. ಕಾಂಬಿನೇಷನ್ ಇಲ್ಲಿ ವೈಫಲ್ಯತೆಯನ್ನು ಅನುಭವಿಸ್ತಾ ಇದ್ರೆ ರೋಹಿತ್ ಹಾಗೂ ರಾಕಿ. ಇಬ್ಬರು ಕಾರ್ನರ್ಗಳು ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಟ್ಯಾಕಲ್ ಏನಾದರೂ ಯಶಸ್ವಿಯಾಗಿದ್ರೆ ಅಥವಾ ಅವರ ಒಂದು ಹೊಂದಾಣಿಕೆಯ ಆಟ ಕಂಡು ಬಂದಿದ್ರೆ ಪಂದ್ಯದ ದಿಕ್ಕು ಬದಲಾಗುವಂಥ ಎಲ್ಲ ಲಕ್ಷಣ ಇತ್ತು. ಯಾಕಂದರೆ ಕೊನೆಯ 2 ನಿಮಿಷದ ಆಟ ಬಾಕಿ ಇರುವಂಥ ಸಂದರ್ಭ. ಸಬ್ಸ್ಟಿಟ್ಯೂಷನ್ನ ಮೊರೆ ಹೋಗಿದ್ದಾರೆ ಪಾಂಡಿಚೇರಿ ಸ್ಟೇಟ್ ಟೀಮ್. 28-22 ಇನ್ ಫೇವರ್ ಆಫ್ ಪಾಂಡಿಚೇರಿ ಸ್ಟೇಟ್ ಟೀಮ್. ಅಳಿಯಲ್ಲಿ ಪ್ರಜ್ವಲ್ 1 ಅಂಕದ ಸೇರ್ಪಡೆ ಆಗ್ತದೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. 28-23 ಸೂಪರ್ ಟೆಕಲ್ ಆನ್ ಆಗಿದೆ. 3 ಆಟದ ನಡುವೆ ಪಾಂಡಿಚೇರಿ ತಂಡದ ಸ್ಟಾರ್ ಪ್ಲೇಯರ್ ಮೋಹನ್ ದಾಸ್ ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನ. 28-23 ಒಂದು ಎಂಟಿ ರೈಡೊಂದಿಗೆ ವಾಪಸ್ಸಾದರು. ನಿರಂತರವಾಗಿ ದಾಳಿಯಲ್ಲಿ ಪ್ರಜ್ವಲ್. ಕಾದೋಡೋಣ. ಕೊನೆಯ ಕ್ಷಣದಲ್ಲಿ ಸೆಲ್ಫ್ ಔಟ್ ಆದ್ರು. ವೇಗ ಹೆಚ್ಚಾಯಿತು. ಲಾಬಿಯನ್ನು ಪ್ರವೇಶ ಮಾಡಿ ಅಂಕಣದ ಹೊರ ನಡೀತಾ ಇದ್ದಾರೆ. ದಯವಿಟ್ಟು ಅಂಕಣದ ಇನ್ಚಾರ್ಜ್ ಯಾರಿದ್ರ ಆಟಗಾರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಗ್ರೌಂಡ್ ಇನ್ಚಾರ್ಜ್ ದಯವಿಟ್ಟು ನಮ್ಮ ವಾಲಂಟಿಯರ್ಸ್ ಯಾರಿದ್ರ ದಯವಿಟ್ಟು ಕ್ರೀಡಾಪಟುಗಳಿಗೆ ನೀರಿನ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ರಾಷ್ಟ್ರ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ದಿನದ ಪಂದ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ ಹರ್ಷನ್ ರವರಿಂದ ಟ್ಯಾಕಲ್ ಬಂತು. ದೇವು ಅಷ್ಟೇ ಅದ್ಭುತವಾದಂತಹ ಸಪೋರ್ಟ್ ಇಲ್ಲಿ. ಸೂಪರ್ ಟ್ಯಾಕಲ್. 29-25 ಈ ಬಾರಿ ಹರ್ಷನ್
ಕ್ವಿಕ್ ಆದಂಥ ಒಂದು ದಾಳಿ. ಕೊನೆಯ ಕ್ಷಣದಲ್ಲಿ ಆ ಲೀಡನ್ನು ಇಲ್ಲಿ ಕಡಿಮೆ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು 29-26 3 ಅಂಕದ ಮುನ್ನಡೆಯಲ್ಲಿ ಪಾಂಡಿಚೇರಿ ಸ್ಟೇಟ್ ಟೀಮ್. ಮಿಡ್ ಲೈನ್ನ ಹತ್ತಿರದಲ್ಲಿ ಚೈನ್ ಟ್ಯಾಕಲ್ನ ಪ್ರಯತ್ನ ಇತ್ತು. ದಾಳಿಗಾರ ಅದ್ಭುತವಾದಂಥ ಒಂದು ಎಸ್ಕೇಪ್. multiple right point. 31-28 3 ಅಂಕದ ಮುನ್ನಡೆಯಲ್ಲಿ ಪಾಂಡಿಚೇರಿ ಸ್ಟೇಟ್ ಟೀಮ್. ಶ್ರುತ ಶಶಾಂಕ್ ಗೋಪಾಲ್ ಸ್ವಾಮಿರವರ ಪ್ರಾಯೋಜಕತ್ವದಲ್ಲಿ ಮೂಡಿ ಬಂದಿರುವಂಥ ಪಾಂಡಿಚೇರಿ ರಾಜ್ಯ ತಂಡ ಈ ಪಂದ್ಯಾವಳಿಯನ್ನ ಗೆದ್ದುಕೊಂಡಿದ್ದಾರೆ. ಉತ್ತಮ ಪ್ರದರ್ಶನ ನಡೆದಂಥ ರಾಯಲ್ಸ್ ತಂಡಕ್ಕೂ ಸಹ ಧನ್ಯವಾದ. ಶ್ರೀರಂಗ ಸರ್. ಹರಿಯಾಣ ಹಾಗೂ ಕಲ್ಪತರು ತುಮಕೂರು ಈ ಎರಡು ತಂಡಗಳು ಅಂಕಣವನ್ನು ಪ್ರವೇಶ ಮಾಡಬೇಕು.